ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಒಂದು DCM ಅವರು RSS ಪ್ರಾರ್ಥನೆ ಹೇಳಿದ್ಮೇಲೆ RSS ಗಾಳಿಯೂ ತಾಳದಂತೆ ನಾವು ಪ್ರತಿಜ್ಞೆ ವಹಿಸಬೇಕು ಅಂತ ಹೇಳಿದ್ದಾರೆ. DCM RSS ಗೀತೆ ಹೇಳಿದ್ದಾರೆ ಸರ್. ಅದೇ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಆ ಗಾಳಿ ಕೂಡ ಯಾರಿಗೂ ಟಚ್ ಆಗಬಾರ್ದು, ಸೋಕಬಾರ್ದು ನೋಡಿ. DCM ಅವರು ತಮ್ಗೆ ಗೊತ್ತಿದೆ, ಅವರು ಸಂಸ್ಕೃತ ಒಂದು ಪಂಡಿತರು. ಅವರೆಲ್ಲ ಸಂಸ್ಕೃತವನ್ನು ಯಾವ ರೀತಿ ಅರ್ಥಿಸ್ಕೊಂಡಿದ್ದೀವಿ ನಿಮ್ಗೆ ಗೊತ್ತಿದೆ. ಅವತ್ತು ಭಗವದ್ಗೀತೆಯನ್ನು ಅವ್ರು ಕೋಟ್ ಮಾಡ್ತಾರೆ, ಮತ್ತೊಂದನ್ನು ಕೋಟ್ ಮಾಡ್ತಾರೆ. ಈಗ ಸ್ವಾಭಾವಿಕವಾಗಿ RSS ನಿಮ್ದೆಲ್ಲನೂ ಕೂಡ ನಮ್ಗೆ ಗೊತ್ತಿದೆ ಅಂತಲೂ ಮಾತನ್ನು ಹೇಳಿದ್ದಾರೆ. ಇದರರ್ಥ ಅವರು RSS ಪರವಾಗಿ ಆಗಲಿ ಅಥವಾ BJP ಪರವಾಗಿ ಅವರು ಹೇಳಿದ್ದಾರೆ, ಅದನ್ನು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಐ ಆಮ್ ಅ ಬಾರ್ನ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ರು. ನನ್ನ ಜೀವ, ನನ್ನ ಉಸಿರು ಕಾಂಗ್ರೆಸ್ ಅಂತ. ಸೋನಿಯಾ ಗಾಂಧಿ ಅವರು ಮತ್ತು ರಾಜೀವ್ ಗಾಂಧಿ ಅವರು ನನ್ನದೇ ತಾಯಿ ತಂದೆ ಸಮಾನ ಅಂತ ಹೇಳಿದ್ದಾರೆ. ಹೀಗಾಗಿ ಅದರ ಅರ್ಥ ಬೇರೆ ಅರ್ಥ ಮೆಸೇಜ್ ಕೊಡ್ತಾವ್ರೆ ಅನ್ನೋ ಥರದ ಒಂದ್ಸಲ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂತಾರೆ, ಒಂದ್ಸಲ ಮೋದಿ ಜೊತೆ ಅವ್ರು ಮಾತಾಡ್ತಾರೆ ಅನ್ನೋದು ಏನು ತಪ್ಪಿದೆ? ಈಗ ಒಬ್ಬ ಸಚಿವನಾಗಿತ್ತು ನಾವು ಹೋಗಿ ಮೋದಿ ಅವ್ರಿಗೆ ಟೈಮ್ ಕೇಳ್ತೀವಿ. ಈಗ ಮೊನ್ನೆ ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ಕಾರಿಡಾರ್ಗೆ ನಮ್ಗೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರು ಮೋದಿ ಅವ್ರಿಗೆ ಹೋಗಿ ಭೇಟಿ ಆಗಲಿ ಚೀಫ್ ಮಿನಿಸ್ಟರ್. ಅದರ ಅರ್ಥ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮೋದಿ ಅವರಿಗೆ ಒಂದು ಪ್ರಸ್ತಾವನೆ ಸಲ್ಲಿಸುವುದು ತಪ್ಪನ್ನ? ಸರ್, ಒಂದ್ ಕಡೆ ವಿರೋಧ ಮಾಡ್ತಿರುವಾಗ ಇನ್ನೊಂದ್ ಕಡೆ ಒಬ್ರು ಹೋಗಿ ಆ ಸೈಡ್ ಭೇಟಿ ಆಗೋದು ಕಾಂಗ್ರೆಸ್ನಲ್ಲೇ ಏನ್ ಭಿನ್ನರಾಗ ಅಂಥದ್ದು ಯಾವುದೂ ಕೂಡ ಇಲ್ಲ. ಭೇಟಿಯಾಗಿದ್ದೇನಪ್ಪ, ಅವ್ರನ್ನ ರಾಜಕೀಯ ಸಲುವಾಗಿ ಭೇಟಿಯಾಗಿದ್ದೀವ? ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಪ್ರಸ್ತಾವನೆ ಅವರು ದೇಶದ ಪ್ರಧಾನಮಂತ್ರಿ ಅಥವಾ ದೇಶದ ಕೇಂದ್ರ ಸಚಿವರುಗಳು ಅವ್ರಿಗೆ ನಮ್ಗೆ ಹಾಕಿದೆ. ಅವ್ರೇನು BJPಯ ಪ್ರಧಾನಮಂತ್ರಿನ? ರಾಷ್ಟ್ರದ ಪ್ರಧಾನಮಂತ್ರಿಗಳವರು. ಹೀಗಾಗಿ ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಉಪಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ಅದರಲ್ಲಿ ತಪ್ಪಿದೆ? ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಯಾರೇ ತಪ್ಪಿಸ್ತಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಅದೇ ರೀತಿ ವೀರೇಂದ್ರ ಪಪ್ಪಿ ಅವ್ರ ಮೇಲೆ ಏನೋ ಆಪಾದನೆಗಳಿರುತ್ತವೆ, ಅದಕ್ಕೆ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ.